ವಾಲ್ಯೂಮ್ ಸ್ಟಡಿ 4 ಯೆಹೋವನ ಮುಯ್ಯಿ ತೀರಿಸುವ ದಿನದ ಹರ್ಮಗೆದೋನ್ ಯುದ್ಧ ಅಧ್ಯಾಯ 10 ಪ್ರಸ್ತಾವಿತ ಪರಿಹಾರಗಳು ಸಾಮಾಜಿಕ ಹಾಗೂ ಆರ್ಥಿಕ ಪುಟ 338. ಆದರೆ ಬಹುಶಃ ಎಲ್ಲಕ್ಕಿಂತ ಕೆಟ್ಟದ್ದಾಗಿರುವ ನ್ಯಾಯದ ಸ್ಪಷ್ಟವಾದ ಬೇಡಿಕೆಗಳಿಗಾಗಿ ದಯಾಧರ್ಮಕ್ಕೆ ಇರುವ ಸ್ಪಷ್ಟವಾದ ತಡೆಗಳನ್ನು ಅಂದರೆ ತಗಾದೆಗಳನ್ನು ಬದಲಿಸುವ ಮಾರ್ಗವು ಎಲ್ಲ ವಿಭಾಗಗಳ ಮತ್ತು ಸಮುದಾಯಗಳ ಕ್ರೈಸ್ತ ಧರ್ಮದ ಬೋಧಕರಿಗೆ ಮನವೊಲಿಸುವಾಗ ಧನಲೋಭವನ್ನು ಶಾಂತಗೊಳಿಸಲು ಸುಲಭವಾದ ಮಾರ್ಗವನ್ನು ತೆರೆಯುತ್ತದೆ. ಅವರು ಸ್ವತಃ ದೇವರ ಸೇವೆ ಮಾಡುತ್ತಿದ್ದಾರೆ ಎಂಬ ಸರಳ ಅರ್ಥ ಇಲ್ಲ. ನಿಮ್ಮ ಪವಿತ್ರತೆಯು ಕ್ರಿಯೆಗಳಿಲ್ಲದ ನಂಬಿಕೆಯು ಸತ್ತಂತೆ ಎಂಬ ವಾಕ್ಯದ ಪ್ರಕಾರ ಮನುಷ್ಯರು ತಮ್ಮ ಸಹವರ್ತಿಗಳಿಗೆ ಅವರು ನೀಡಿದ ಹಕ್ಕುಗಳನ್ನು ನಿರಾಕರಿಸುವ ಮೂಲಕ ದೇವರಿಗೆ ಅವರ ಅರ್ಹತೆಯನ್ನು ನೀಡಲು ಸಾಧ್ಯವಿಲ್ಲ. ಆದ್ದರಿಂದ ನ್ಯಾಯದಿಂದ ಬೆಂಬಲವಿಲ್ಲದ ದಾನವು ಅಸ್ತಿತ್ವದಲ್ಲಿರುವ ಶ್ರಮದ ಸ್ಥಿತಿಯ ಸಮಸ್ಯೆಯನ್ನು ಪರಿಹರಿಸಲು ಏನೂ ಮಾಡಲಾರದು. ಶ್ರೀಮಂತರು ತಮಗೆ ದಯಪಾಲಿಸಿದ ತಮ್ಮ ಎಲ್ಲಾ ವಸ್ತುಗಳನ್ನು ಬಡವರಿಗೆ ನೀಡಲು ತಮ್ಮ ದೇಹಗಳನ್ನು ಸುಡುವುದಕ್ಕೆ ಒಪ್ಪಿಸಿದರೂ ಭೂಮಿಯಲ್ಲಿ ಆಸ್ತಿಯು ಮುಂದುವರಿಯುತ್ತಿರುವಾಗ ಬಡತನವೂ ಮುಂದುವರಿಯುತ್ತದೆ. ಇಂದಿನ ಶ್ರೀಮಂತ ವ್ಯಕ್ತಿಯ ಪ್ರಕರಣವನ್ನು ತೆಗೆದುಕೊಳ್ಳಿ. ಅವನು ತಮ್ಮ ಐಶ್ವರ್ಯವನ್ನು ಕಾರ್ಮಿಕರ ಸ್ಥಿತಿಯ ಸುಧಾರಣೆಗೆ ವಿನಿಯೋಗಿಸಲು ಪ್ರಾಮಾಣಿಕವಾಗಿ ಬಯಸುತ್ತಾನೆ. ಅವನು ಏನು ಮಾಡಬಹುದು? ಅವನ ಸಂಪತ್ತನ್ನು ಅಗತ್ಯವಿರುವವರಿಗೆ ಕೊಡುವನೋ? ಅವನು ಅರ್ಹರಾದ ಕೆಲವರಿಗೆ ಸಹಾಯ ಮಾಡಬಹುದು, ಆದರೆ ಅವನು ಸಾಮಾನ್ಯ ಪರಿಸ್ಥಿತಿಗಳನ್ನು ಉತ್ತಮಗೊಳಿಸುವುದಿಲ್ಲ ಮತ್ತು ಅವನು ಒಳ್ಳೆಯದನ್ನು ಮಾಡುವುದಕ್ಕೆ ಬದಲಾಗಿ ಹಾನಿ ಮಾಡುವ ಅಪಾಯವಿದೆ. ಚರ್ಚುಗಳನ್ನು ನಿರ್ಮಿಸುವುದೋ? ಚರ್ಚ್ಗಳ ನೆರಳಿನಲ್ಲಿ ಬಡತನವು ಉಲ್ಬಣಗೊಳ್ಳುತ್ತದೆ ಮತ್ತು ಅದರಿಂದ ಅನೀತಿ ಹುಟ್ಟಿ ಪೋಷಣೆ ಹೊಂದುತ್ತದೆ. ಶಾಲಾ ಕಾಲೇಜುಗಳನ್ನು ನಿರ್ಮಿಸುವುದೋ? ಇದು ಭೂಮಿಯಲ್ಲಿನ ಖಾಸಗಿ ಆಸ್ತಿಯ ಅಧರ್ಮವನ್ನು ಮನುಷ್ಯರು ನೋಡುವಂತೆ ಮಾಡುತ್ತದೆ. ಹೆಚ್ಚಿನ ಶಿಕ್ಷಣವು ರಕ್ಷಿಸುವ ಮಾರ್ಗದರ್ಶನವನ್ನು ಕೂಲಿಕಾರರಿಗೆ ಏನೂ ಪರಿಣಾಮವನ್ನು ಬೀರುವುದಿಲ್ಲ, ಏಕೆಂದರೆ ಶಿಕ್ಷಣವು ಹರಡಿದಂತೆ ಶಿಕ್ಷಣದ ವೇತನವೂ ತಳಸೇರುತ್ತದೆ. ಆಸ್ಪತ್ರೆಗಳನ್ನು ಸ್ಥಾಪಿಸುವುದೋ? ಯಾತಕ್ಕೆ? ಈಗಾಗಲೇ ಕಾರ್ಮಿಕರಿಗೆ ಕೆಲಸ ಹುಡುಕುವ ಅನೇಕರು ಇದ್ದಾರೆ ಎಂದು ತೋರುತ್ತದೆ ಮತ್ತು ಜೀವನವನ್ನು ಉಳಿಸುವ ಹಾಗೂ ಮುಂದೂಡುವುದು ಒತ್ತಡವನ್ನು ಹೆಚ್ಚಿಸುತ್ತದೆ. ಮಾದರಿ ವಸಾಹತುಗಳನ್ನು ನಿರ್ಮಿಸುವುದೋ? ಅವರು ಅಗ್ಗವುಳ್ಳ ಮನೆ ಸೌಕರ್ಯಗಳನ್ನೇ ಕಡಿಮೆ ಮಾಡದ ಹೊರತು ಪ್ರಯೋಜನ ಪಡೆಯುವ ವರ್ಗವನ್ನು ಆತ ಮತ್ತಷ್ಟು ಚಾಲನೆ ಮಾಡುವನು. ಅವನು ಮನೆ ಸೌಕರ್ಯಗಳನ್ನು ಅಗ್ಗಗೊಳಿಸಿದಾಗ ಇನ್ನೂ ಹೆಚ್ಚಿನ ಉದ್ಯೋಗವನ್ನು ಹುಡುಕಲು ವೇತನವನ್ನು ಕಡಿಮೆಗೊಳಿಸುತ್ತಾನೆ. ವಿದ್ಯಾಸಂಸ್ಥೆ, ಪ್ರಯೋಗಾಲಯಗಳು, ವೈಜ್ಞಾನಿಕ ಶಾಲೆಗಳು, ಭೌತಿಕ ಪ್ರಯೋಗಗಳಿಗಾಗಿ ಕಾರ್ಯಾಗಾರಗಳೋ? ಅವನು ಆವಿಷ್ಕಾರ ಮತ್ತು ಅನ್ವೇಷಣೆಯನ್ನು ಉತ್ತೇಜಿಸುತ್ತಾನೆಂದರೆ ಭೂಮಿಯ ಮೇಲಿನ ಖಾಸಗಿ ಆಸ್ತಿಯ ಆಧಾರದ ಮೇಲೆ ಸಮಾಜದ ಮೇಲೆ ಕಾರ್ಯನಿರ್ವಹಿಸುವ ಶಕ್ತಿಗಳು ಮೇಲಿನ ಹಾಗೂ ಕೆಳಗಣ ಗಿರಣಿ ಕಲ್ಲುಗಳ ನಡುವೆ ಕಾರ್ಮಿಕರನ್ನು ಪುಡಿಮಾಡುತ್ತದೆ. ವೇತನ ಕಡಿಮೆ ಇರುವ ಸ್ಥಳಗಳಿಂದ ಸ್ವಲ್ಪ ಹೆಚ್ಚಿಸುವ ಸ್ಥಳಗಳಿಗೆ ವಲಸೆಯನ್ನು ಉತ್ತೇಜಿಸುವುದೋ? ಅವನು ಹಾಗೆ ಮಾಡಿದರೆ ಅವನು ಮೊದಲು ವಲಸೆ ಹೋಗಲು ಸಹಾಯ ಮಾಡುವವರು ಕೂಡ ಶೀಘ್ರದಲ್ಲೇ ಅವನ ಮೇಲೆ ತಿರುಗಿ ಅಂತಹ ವಲಸೆಯನ್ನು ನಿಲ್ಲಿಸಬೇಕೆಂದು ಒತ್ತಾಯಿಸುತ್ತಾರೆ, ಏಕೆಂದರೆ ಅದು ಅವರ ವೇತನವನ್ನು ಕಡಿಮೆ ಮಾಡುತ್ತದೆ. ಅವನು ಹೊಂದಿರಬಹುದಾದ ಭೂಮಿಯನ್ನು ಕೊಟ್ಟುಬಿಟ್ಟು ಅಥವಾ ಅದಕ್ಕೆ ಬಾಡಿಗೆ ತೆಗೆದುಕೊಳ್ಳುವುದನ್ನು ನಿರಾಕರಿಸಿ ಅಥವಾ ಮಾರುಕಟ್ಟೆ ಬೆಲೆಗಿಂತ ಕಡಿಮೆ ಬಾಡಿಗೆಗೆ ಬಿಡಲಾಗುವುದೇ? ಅವನು ಕೇವಲ ಹೊಸ ಭೂಮಾಲೀಕರನ್ನು ಅಥವಾ ಭಾಗಶಃ ಮಾಲೀಕರನ್ನಾಗಿ ಮಾಡುತ್ತಾ ಅವನು ಕೆಲವು ವ್ಯಕ್ತಿಗಳನ್ನು ಶ್ರೀಮಂತರನ್ನಾಗಿ ಮಾಡಬಹುದು, ಆದರೆ ಅವನು ಕೆಲಸಗಾರರ ಸಾಮಾನ್ಯ ಸ್ಥಿತಿಯನ್ನು ಸುಧಾರಿಸಲು ಏನನ್ನೂ ಮಾಡಲಾಗದು.